ಏನಪ್ಪ ವಿಷಯ ಅಂತಂದ್ರೆ ಕ್ರೇಜಿ ಆಗಿರೋ ಶಿಟ್ ತಗೊಂಬಂದಿದೀನಿ ನಿಮ್ಗೆಲ್ಲರಿಗೂ. ಏನಪ್ಪ ವಿಷಯ ಅಂತಂದ್ರೆ ಕ್ರೇಜಿ ಆಗಿರೋ ಶಿಟ್ ತಗೊಂಬಂದಿದೀನಿ ನಿಮ್ಗೆಲ್ಲರಿಗೂ. ಕ್ರೇಜಿ ಶಿಟ್ಟು. ನಾನು ಹಿತೇಶ ಮನೆಯಿಂದ ಕಷ್ಟಪಟ್ಟು 2 ಅವರ್ ಕಾಯ್ದು ಸ್ನೀಕ್ ಔಟ್ ಮಾಡ್ಕೊಂಡು ಆಚೆ ಬಂದು ನೋಡ್ರಿ ಗಾಡಿ ನುಕ್ಕೊಂಡ್ ಬಂದ. ಇವಾಗ ಇನ್ನ ಒಂದ್ 3 ಜನ ಬರೋರಿದ್ದಾರೆ ಗೈಸ್, ಆಯ್ತಾ. ಇನ್ನ 3 ಜನ ಬರ್ಬೇಕು. ಅವ್ರು ಬಂದಿದ ತಕ್ಷಣ ಕ್ರೇಜಿ ಸ್ಪಾಟ್ ಹುಡ್ಕಿದೀವಿ ನಮ್ಮ ಏರಿಯಾಲಿ, ಅಲ್ಲಿಗೆ ಪಯಣ. ಬನ್ನಿ, ಯಾರ್ಯಾರು ಬರ್ತಾರೆ ತೋರಿಸ್ತೀನಿ. ದಿಸ್ ಇಸ್ ಹಿತೇಶ್. ಇವನ್ ಗೊತ್ತಲ್ಲ, ಹೋಯ್ತಾ ಇದೀವಿ ಗೈಸ್ ಲೊಕೇಶನ್ ಒಳಗೆ. ಅವ್ರು 3 ಜನ ಡೈರೆಕ್ಟ್ ಆಗಿ ಲೊಕೇಶನ್ಗೆ ಬರ್ತೀನಿ ಅಂತಂದ್ರು, ಅದಕ್ಕೆ ಸೀದಾ ನಾವು ಲೊಕೇಶನ್ಗೆ ಹೋಯ್ತಾ ಇದೀವಿ ಗೈಸ್. ದಿಸ್ ಇಸ್ ದಿಗಂತ್. ಇವನು ದೈವಿಕ್ ಮಗು, ಇವನು ಚಿಕ್ಕ ಮಗು. ಇವನ್ ಗೊತ್ತಲ್ಲ ನಿಮ್ಗೆ, ನಾನು ಮಿನಿ ವ್ಲಾಗ್ ಅಲ್ಲಿ ನೋಡಿರ್ತೀರಾ ಇನ್ಸ್ಟಾಗ್ರಾಮ್ ಅಲ್ಲಿ. ಓಕೆ ಕಮ್ ಆನ್, ಲೆಟ್ಸ್ ಗೋ ಗೈಸ್. ಒಳ್ಳೆ ಸ್ಪಾಟ್ ಅನ್ಕೊಳ್ರಿ, ಕ್ರೇಜಿ ಸ್ಪಾಟು. ಹೋಗ್ತಾ ಇದ್ದೀನಿ ಇವಾಗ. ನಿಜವಾಗ್ಲೂ ನನ್ಗೆ ಇವಾಗ ಭಯ ಸ್ಟಾರ್ಟ್ ಆಗ್ತಾ ಇದೆ ಒಂದು ಸ್ವಲ್ಪ, ಆಯ್ತಾ. ಇದು ಏನಂದ್ರೆ ಗೈಸ್, ಇದ್ರ ಹೆಸರು ಸ್ಪಿರಿಟ್ ಬಾಕ್ಸ್ ಅಂತ ಹೇಳಿ. ಇವಾಗ ಇಲ್ಲಿ ಗ್ರೀನ್ ಲೈಟ್ ಬರ್ತಾ ಇದೆ ಅಲ್ವಾ, ಅಕಸ್ಮಾತ್ ಏನಾದರೂ ಸ್ಪಿರಿಟ್ಸ್ ಇದ್ರೆ ಇದು ರೆಡ್ ಗಂಟ ಸ್ಟ್ರೈಕ್ ಆಗುತ್ತೆ. ರೆಡ್ ಗಂಟ ಸ್ಟ್ರೈಕ್ ಆದರೆ ಸೊ ದೇರ್ ಇಸ್ ಅ ಸ್ಪಿರಿಟ್ ಓವರ್ ಇಯರ್ ಅಂತ. ಸೊ ಏನಂದರೆ ಗೈಸ್, ಸ್ಪಿರಿಟ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು ತಪ್ಪಲ್ಲ, ಸ್ಪಿರಿಟ್ಸ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು ತಪ್ಪಲ್ಲ, ಬಟ್ ಅದಕ್ಕೆ ಟ್ರಿಗರ್ ಮಾಡೋದಿದೆಯಲ್ಲ, ದ್ಯಾಟ್ ಈಸ್ ಮಿಸ್ಟೇಕ್. ಗೈಸ್ ಟ್ರೆಸ್ ಪಾಸ್ ಮಾಡಿದ್ದೀವಿ ಇವಾಗ ಗೇಟು ಜಸ್ಟ್ ನಾವು, ಆಯಿತಾ. ಇವಾಗ ಎಂಟ್ರೆನ್ಸು ಗೈಸ್, ಬರ್ರಿ ನೋಡ್ರಿ ಇಲ್ಲಿ ಎಂಟ್ರೆನ್ಸ್ ಇದು. ಇದು ಮೇನ್. ಇವಾಗ ನಾನು ಬರ್ತೀನಿ. ಇಲ್ಲಿಂದ ಎಂಟ್ರೆನ್ಸ್, ಇಲ್ಲಿಂದ ಸ್ಟಾರ್ಟ್. ಬರ್ರಿ ಬರ್ರಿ. ಇದೆಲ್ಲ ಹಾಕಿರೋದು. ಎಷ್ಟು ಗ್ಲಾಸ್ಗಳು ನೋಡ್ತಾರೆ ಇಲ್ಲ. ರೈಸ್, ಸೋಫಾ, ಬೆಡ್ಡು ಎಲ್ಲ ಇದೆ. ಇದೆಲ್ಲ ನಾವೇ ಹೊರಗೆ ಈ ಬೋರ್ಡೆ ಅಲ್ಲಿ ಎಲ್ಲಿ ಅವ್ರ ರೂಮ್ಗೆ ಇದನ್ನು ತಿಳ್ಕೊಂಡು ಇದು ಮನೆಯಲ್ಲಿ ಮೇಲ್ಗಡೆ ಇಲ್ಲಿ ಕೆಳಗಡೆ ಅಂಡರ್ಗ್ರೌಂಡ್ ಐತೆ. ಇದು ಏನದು ಕಿಚನ್. ಏನು ದೇವರಾಣಿಗೂ ಭಯ ಏನು ಆಗ್ತಾ ಇಲ್ಲ ಆ್ಯಕ್ಚುಲಿ. ಸ್ಪಿರಿಟ್ ಬಾಕ್ಸಲ್ಲಿ ಇನ್ನೂ ಏನು ಸಿಗ್ನಲ್ಸ್ ಬಂದಿಲ್ಲ, ಬಟ್ ದ ಪ್ಲೇಸ್ ಈಸ್ ವೆರಿ ಮಚ್ ಹಾಂಟೆಡ್. ತುಂಬ ಹಳೆ ಜಾಗ ಇದು. ಇದು ಕಿಚನ್ ಹೋಗೋದಾ? ಹೋಗ್ಬೋದು, ಅಲ್ಲೇ ಚಿಕ್ಕದು, ಅಲ್ಲೇನಿಲ್ಲ. ನೋಡೋಣ ನೋಡಿ.
ಗೈಸ್ ಇನ್ನು ಆ ಲೆವೆಲ್ಗೆ ಏನು ಸ್ಪೈಕ್ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಪ್ಲೇಟ್ಸ್ ಎಲ್ಲ ಇದೆ ಗೈಸ್ ನೋಡ್ರಿ ಇಲ್ಲಿ, ಪ್ಲೇಟ್ಸು, ಇದೇನು ಗ್ಲಾಸಸ್ಸು, ಇದು ಏನೋ ಹೀಟಿಂಗ್ ಎಕ್ವಿಪ್ಮೆಂಟ್ ಇಲ್ಲ, ಫ್ರೀಝರ್ ಇರಬೇಕು ಇದು. ನೋ ಐಡಿಯಾ ಆ್ಯಕ್ಚುಲಿ, ಬಟ್ ದರ್ ಇಸ್ ನಥಿಂಗ್ ಓವರ್ ಯು ಪಕ್ಕಾ. ಸೊ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಗೈಸ್. ಫಸ್ಟ್ ಫ್ಲೋರಲ್ಲಿ ಏನಿದೆ ಅಂತ ನೋಡೋಣ. ಓಕೆ, ಇದೆಲ್ಲ ರೂಮ್ಸ್ ಗೈಸ್, ಇದೆಲ್ಲ ಐ ಕಮ್ ಇನ್ ಪೀಸ್. ಇವಾಗ ಸ್ಪೈಕ್ ಆಗ್ತಾ ಇದೆ ಗೈಸ್, ಸ್ವಲ್ಪ ಲೈಟಾಗಿ ನೋಡಿ ಇಲ್ಲಿ. ಲೈಟ್ ಡಿಮ್ ಆಯಿತು, ಡಿಮ್ ಆಯಿತು, ಹೆವಿ ಡಿಮ್ ಆಗೋಯ್ತು. ಆ್ಯಕ್ಚುಲಿ ಸ್ಪಿರಿಟ್ಸ್ ಆರ್ ಏನಂತಾರೆ, ಸ್ಪಿರಿಟ್ಸ್ ದಿಗಂತ್, ಸ್ಪಿರಿಟ್ಸು ಬ್ಯಾಟ್ರಿನ ಡ್ರೈನ್ ಮಾಡುತ್ತೆ. ಇಟ್ಸ್ ಟ್ರೂ. ಇದು ತುಂಬ ಖಾಲಿ ರೂಮು, ಇಲ್ಲೆಲ್ಲ ಏನೂ ಇಲ್ಲ. ಬಟ್ ಇದು ಅದು ಮುಂದೆ ಇರೋದು ಕ್ಲಾಸ್ ರೂಮು, ಅದ್ರ ಪಕ್ಕ ಇದೆ ಥರ ಸೇಮ್ ಖಾಲಿ ರೂಮ್. ಗೈಸ್ ಇವ್ರು ಇರಬೇಕಾದ್ರೆ ಯಾವ ವಾಂಟೆಡ್ ಪ್ಲೇಸ್ ಆದ್ರೂ ಯಾವ ದೇವನೂ ಬರಲ್ಲ, ಅದಂತೂ ಸತ್ಯ. ನೋಡಿ ಇಲ್ಲಿ ಟ್ಯಾಟೂನೇ ಹಾಕ್ಸ್ಕೊಬಿಟ್ಟಿದ್ದೀನಿ ನಾನು ಕ್ರೇಜಿಯಾಗೆ. ಇಲ್ಲಿ ಒಳಗಡೆ ಗೊತ್ತಾ 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 ತೆಗಿಬೋದಾ? ಇಲ್ಲೇ ಇಲ್ಲ ಅಂತ ಮಾಡ್ಕೊಳ್ರಿ. ಕಾಣ್ತೈತಾ ಒಳಗಡೆ? ಗೈಸ್ ನೋಡಿ ಇಲ್ಲಿ ಗೈಸ್, ಬ್ಲಡ್ಡು, ಫುಲ್ ಬ್ಲಡ್ಡು. ಆ ಹುಡುಗ ಬಿದ್ದಿರೋದು ಎಲ್ಲಿಂದ ಗೊತ್ತಾ? ನೋಡಿ ಇಲ್ಲಿ ಇಲ್ಲೊಂದು ಹೋಲ್ ಕಾಣಿಸ್ತಾ ಇದೆಯಲ್ಲ, ಆ ಹೋಲಿಂದ ಬಿದ್ದಿರೋದು ಗೈಸ್. ಈ ಕಡೆ ಮೇಲೆ ನಿಂತ್ಕೊಂಡಿದ್ರು ಬಚಾವ್ಬಿಟ್ಟಿರೋನು, ಅದು ಸನ್ಲೈಟ್ ಬೀಳುತ್ತಲ್ಲ. ಹೌದೌದು, ಅದು ಇದಾಗಿರುತ್ತೆ. ಫಾಕ್ ಗೈಸ್, ಆ ಹುಡುಗನ ಚಪ್ಪಲಿ ನೋಡಿ ಇಲ್ಲಿ ಎಷ್ಟು ರಕ್ತ ಇದೆ ಅಂತ. ಹಾಂ, ಹೆವಿ ಬ್ಲಡ್ ಗೈಸ್. ಸೀದಾ ಅಲ್ಲಿಂದ ಅಲ್ಲಿ ಟಾರ್ಚ್ ಬಿಡು ಮೇಲೆ, ಸೀದಾ ಅಲ್ಲಿಂದ ಸೀದಾ ಇಲ್ಲಿಗೆ ಮೋರ್ ದ್ಯಾನ್ 1 ಫ್ಲೋರ್ 2 ಫ್ಲೋರ್ 3.5 ಫ್ಲೋರ್, 40 ಫೀಟ್ ಇದೆ. ಅಲ್ಲಿಂದ ಬಿದ್ದಿದ್ದಾನೆ ಗೈಸ್, ಇವನು ಕ್ರೇಜಿಯಾಗಿ ಬಿದ್ದಿದ್ದಾನೆ. ಹಾಂ, ಫಾಕ್ ಸೀನ್ಸ್. ನಾನು ಯಾರು ಹುಡುಗನ ಬಗ್ಗೆ ಅವಾಗಿಂದ ಹೇಳ್ತಾ ಇದ್ದೀನಿ, ನಿಮಗೂ ಎಲ್ಲ ಕನ್ಫ್ಯೂಷನ್ ಆಗಿರುತ್ತೆ. ನಿಮಗೆ ಇವಾಗ ಇಲ್ಲೊಂದು ವೀಡಿಯೋ ಹಾಕ್ತೀನಿ ಬ್ಲರ್ ಮಾಡಿ, ಅದು ನೋಡಿದೆ. ನಿಮಗೆ ಇಲ್ಲೊಂದು ವೀಡಿಯೋ ಹಾಕ್ತೀನಿ ಬ್ಲರ್ ಮಾಡಿ ಕೆಳಗಡೆ, ಅದನ್ನು ನೋಡಿ ಗೊತ್ತಾಗುತ್ತೆ ಯಾರು ಹುಡುಗ ಬಿದ್ದಿದ್ದಾನೆ, ಹೆಂಗೆ ಬಿದ್ದಿದ್ದಾನೆ, ಏನು ಕತೆ ಅಂತ. ಯಪ್ಪ, ಬಿಡು.
ಅಷ್ಟೇನಾ? ಹಾಂ, ಇನ್ನೊಂದು ಬಿಲ್ಡಿಂಗ್ ಐತೆ ಅಂದರೆ ಅದು ಪಕ್ಕದ ಅದೇನಿಲ್ಲ, ಅದು ರೂಟು ಗೊತ್ತಿಲ್ಲ. ಅದು ಓ, ನಿನಗೆ ಗೊತ್ತಿರೋದು ಇಷ್ಟೇನಾ? ಇದೊಂದು ಬಿಲ್ಡಿಂಗು, ಸ್ವಿಮ್ಮಿಂಗ್ ಪೂಲು, ಆಮೇಲೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಲ್ಲಿರೋದು? ನಡಿ. ಹೆಂಗೋಗ್ಬೇಕು? ಹೋಗು ನೀನು. ಹಿತೇಶ, ಹಿಂದೆ ಒಂದು ಕಡೆ ಲೈನಲ್ಲಿ ಬಂದು ಮೆಟ್ಟಾಗ ಒಂದು ದಾರಿ ನೋಡ್ತಾ ಇರ್ತೀವಿ. ಇಲ್ಲ ಹಿಂಗೆ ಬರ್ಬೋದು ಬಿಡಿ. ಒಂದು ಸ್ವಲ್ಪ ಸ್ಪೈಕ್ ಆಗ್ತಾ ಇದೆ ಇಲ್ಲಿ, ಅಂತ ಏನು ಜಾಸ್ತಿ ಏನಿಲ್ಲ. ಒಂದು 3 ಪಾಯಿಂಟ್ಸ್ ತನಕನೂ ಸ್ಪೈಕ್ ಆಗ್ತಾ ಇದೆ. 2.5 ಮೇಲೆ, 2.5 ಮೇಲೆ. ಎಸ್, ಎಕ್ಸಾಕ್ಟ್ಲಿ. ಪಕ್ಷಿ, ಬ್ಯಾಟ್. ದೋಸ್ ಆರ್ ಬರ್ಡ್ಸ್. ಹೊಟ್ಟೆಲ್ಲ ಒಂಥರ ಆಗಿತ್ತು. ಓಕೆ ಗೈಸ್, ಎಲ್ಲ ಕಡೆಯಿಂದಲೂ ಆರೋಗ್ತೀವಿ. That's fine. I'm here. ಗೈಸ್, ಇವಾಗ ಈ ರೂಮ್ನಾಗ ಪ್ರಾಪರ್ ಆಗಿ ಎಣ್ಣೆ ಹೊಡೆಯೋಕೆ ಸೆಟಪ್ ಮಾಡ್ಕೊಂಡವ್ರೆ. ಹಾಂ, ಫುಲ್ಲು ಟೇಬಲ್ ಗೀಬಲ್ಲಿ ಎಲ್ಲ ಹಾಕ್ಕೊಂಡು. ಗೈಸ್, ಇವಾಗ ಸ್ವಲ್ಪ ಥ್ರಿಲ್ಲಿಂಗ್ ಅನ್ನಿಸ್ತಾ ಇದೆ ಆ್ಯಕ್ಚುಲಿ. ಬಿಡು, ಹಂಗೆ ಬಿಟ್ಬಿಡು ಡೋರು. ಹಿಂಗೆ ಸ್ವಿಮ್ಮಿಂಗ್ ಪೂಲ್ ಈ ಕಡೆ ಅಲ್ಲೇ ಮನೆ ಇಲ್ವಾ ಇಲ್ಲ ಅಕ್ಕಪಕ್ಕ? ಸ್ವಿಮ್ಮಿಂಗ್ ಪೂಲ್ ಗೈಸ್, ಇಲ್ಲಿ ಫುಲ್ ನೀರು ತುಂಬೋಗಿದೆ. ಫುಲ್ ವಾಟರ್ ಆಗಿದೆ. ಓಕೆ ಗೈಸ್, ನೋಡಿದ್ರಲ್ಲ, ಇಲ್ಲೊಂದು ಸ್ವಲ್ಪ ಸ್ಪೈಕ್ ಬರ್ತಾ ಇದೆ ಗೈಸ್. ಲೈಟಾಗಿ ನೋಡಿ. ಹುಯ್, ಏನು? ಸುಮ್ಮನಿರ್ರಿ. ನೋಡಲ್ಲಿ ಈ ಕಡೆ ಹಿಡೀರ. ಲೆಫ್ಟ್. ಹಾಂ, ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೈಸ್, ಇಲ್ಲಿದೆ ಸ್ಪೈಕ್.
ಅಲ್ಲಿ ವೇಸ್ಟ್ ಅಲ್ಲಿ ಯಾರು ಇವತ್ತಿನವರೆಗೂ ಹೋಗಿಲ್ಲ. ಹೋಯ್ ನೋಡಲಿ ಇದು ನಮ್ದೇ ಕಾಣಿಸ್ತಾ ಇದೆಯಾ ರಿಫ್ಲೆಕ್ಷನು? ನಮ್ದೇ ನೋಡಿಲಿ ಇವಾಗ ಆನ್ ಮಾಡ್ರಿ. ನಮ್ದೇ ಅಯ್ಯ ಅಲ್ಲಿ ಇದು ಕಾಟೇಜ್ ಐತಲ್ಲ ಅದ್ರ ಗ್ಲಾಸ್ದೇನೋ. ಬಾ ಹಿಂಗೆ ಈ ಸೌಂಡ್ ಮಾಡಬೇಡ್ರಪ್ಪ. ಇಲ್ಲಿ ನಾಗರಾವ್ ಸ್ನೇಕ್ ಶೆಡ್ಡಿಂಗ್ ಮಾಡಿದೆ ಗೈಸ್ ರೀಸೆಂಟಾಗೆ, ತುಂಬ ರೀಸೆಂಟಾಗೆ ಶೆಡ್ಡಿಂಗ್ ಮಾಡಿದೆ. ಹಾವು ಇದೆ ಅನ್ನೋದು ಕನ್ಫರ್ಮ್ ಆಯಿತು. ಹಾವು ಅಂತೂ ಇದೆ ಗೈಸ್. ನನ್ನ ಎಕ್ಸ್ಪೆಕ್ಟೇಷನ್ನೇ ಬೇರೆ ಇತ್ತು, ಫುಲ್ ರೆಡ್ ಸ್ಪೈಕ್ ಬಂದ್ಬಿಡುತ್ತೆ, ಭಾರಿಯಾಗಿರುತ್ತೆ ಅಂತ. ಬಟ್ ದೆರ್ ಇಸ್ ನೋ ಸಿಗ್ನಲ್. ಸ್ಪಿರಿಟ್ ಬಾಕ್ಸಲ್ಲಿ ಏನೂ ಸಿಗ್ನಲ್ಲೇ ಇಲ್ಲ. ಎಲ್ಲಿ ಹೋಗಿ ಮೇಲೆ ಹಿಡೀರಿ. ದೇರ್ ಇಸ್ ಎ ಸ್ಪೈಕ್ ಹಿಯರ್ ಗೈಸ್. ಫಸ್ಟ್ ಟೈಮ್ ಮಿಷಿನಲ್ಲಿ ಈ ಲೆವೆಲ್ ಸ್ಪೈಕ್ ಬರ್ತಾ ಇರೋದು ಇವಾಗಲೇ. ಇಲ್ಲಿ ನೋಡಿ, ಇಲ್ಲಿ ಲೆವೆಲ್ ಸ್ಪೈಕ್ ಬರ್ತಾ ಇದೆ. ಆದರೆ ಕಣ್ಣಿಗಂತೂ ಏನೂ ಕಾಣಿಸ್ತಾ ಇಲ್ಲ, ಸೌಂಡು ಏನೂ ಬರ್ತಾ ಇಲ್ಲ. ಕಣ್ಣಿಗೂ ಏನೂ ಕಾಣಿಸ್ತಾ ಇಲ್ಲ, ಸೌಂಡು ಏನೂ ಬರ್ತಾ ಇಲ್ಲ ಗೈಸ್. ಹಿಂಗೆ ಸ್ಟ್ರೈಟ್ ಹೋಗಿ ಹಿಂಗೆ ಹೋಗೋಣ. ಹಿಂಗೆ ರೂಟೇ ಇಲ್ಲ. ಟಾರ್ಚ್ ಇಲ್ಲಿ ಬಿಡಿ ಬಿಲ್ಡಿಂಗು. ಬರ್ತೀನಿ ಗೈಸ್. ಇಲ್ಲಿ ಹೊಸ ವಿಷಯ ಇದು, ಅಷ್ಟೇ ಆಗಿರೋದು ಗೈಸ್. ಏನು ಗೊತ್ತಾ, ಹೋಗಿದ್ವಿ, ಭಯ ಆಗಿಲ್ಲ ಅಂತ ನಾನು ದೇವರಾಣೆ ಹೇಳಲ್ಲ ಗೈಸ್. ಭಯ ಆಯಿತು, ಎಲ್ಲರ ಮನ್ಸಂಗೂ ಭಯ ಇದ್ದೇ ಇರುತ್ತೆ. ಬಟ್ ಎಕ್ಸ್ಪೆಕ್ಟೇಷನ್ನು ಬೇರೆ ಏನೋ ಇತ್ತು, ಎಕ್ಸ್ಪೆಕ್ಟೇಷನ್ ಥರ ಏನೂ ಆಗಿಲ್ಲ. ಬಟ್ ಸ್ಪಿರಿಟ್ಸ್ ಇದೆ, ಸ್ಪಿರಿಟ್ಸ್ ಇರೋದಂತೂ ಕನ್ಫರ್ಮು. EMF ಮೀಟ್ರಲ್ಲಿ ಸ್ಪೈಕ್ ಆಯಿತು 2 ಸತಿ, ಮೋರ್ ದೆನ್ 3 ಆಯಿತು. ಆಮೇಲೆ 1 ಸತಿ ಮಾತ್ರ ಫುಲ್ ಸ್ಪೈಕ್ ಆಯಿತು. ಹಾಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತೋದು ಮಾತ್ರ ಮರಿಬಿಡಿ ಗೈಸ್. ಹಂಗೆ ಕೆಳಗಡೆ ಒಂದು ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಕೊಂಡ್ರೆ ಕೆಳಗಡೆ ಒಂದು ಲಿಂಕ್ ಇರುತ್ತೆ ಇನ್ಸ್ಟಾಗ್ರಾಮ್ದು. ಫಾಲೋ ಮಾಡಿಕೊಂಡ್ರೆ ನಿಮಗೆ ಅದರಲ್ಲಿ ನನ್ನ ಫ್ಯಾಮಿಲಿ ಅಂತ ಒಂದು ಬ್ರಾಡ್ಕಾಸ್ಟ್ ಚಾನಲ್ ಇದೆ. ಆ ಚಾನಲ್ಗೂ ಜಾಯ್ನ್ ಆಗಿ ಫನ್ನಿ ವೀಡಿಯೋಸು, ಅಪ್ಕಮಿಂಗ್ ಅಪ್ಡೇಟ್ಸು, ಎವ್ರಿ ಡೇ ಅಪ್ಡೇಟ್ಸು, ಫನ್ನಿ ಸೀನ್ಸು ಎಲ್ಲ ಆ್ಯಡ್ ಆಗ್ತಾ ಇರುತ್ತೆ. ಡೈಲಿ ಥ್ರಿಲ್ ಇರುತ್ತೆ ಅದರಲ್ಲಿ, ಡೈಲಿ ಕಾಮಿಡಿ ಇರುತ್ತೆ. ಮತ್ತು ನೆಕ್ಸ್ಟ್ ಏನು ಪ್ಲ್ಯಾನ್ ಆಗ್ತಾಯಿದೆ, ನೆಕ್ಸ್ಟು ಪ್ಲ್ಯಾನಿಗೆ ನನ್ನ ಜೊತೆ ಏನಾದ್ರು ವ್ಲಾಗ್ ಒಳಗಡೆ ಜಾಯ್ನ್ ಆಗಬೇಕಂದ್ರೆ ಆ ಬ್ರಾಡ್ಕಾಸ್ಟ್ ಚಾನಲಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕ್ನ ಟ್ಯಾಪ್ ಮಾಡಿದ್ರೆ ನೀವು DM ಮಾಡ್ಬೋದು. ಅದರಲ್ಲಿ ನೆಕ್ಸ್ಟ್ ಏನು ಪ್ಲ್ಯಾನು ನಂದು, ನೆಕ್ಸ್ಟ್ ಯಾವ ವಿಡಿಯೋ ಬರ್ತಾಯಿದೆ, ಅಪ್ಕಮಿಂಗ್ ಅಪ್ಡೇಟ್ಸ್ ಎಲ್ಲ ಅದರಲ್ಲಿ ಬರುತ್ತೆ. ನೀವೇನಾದರೂ ನನ್ನ ಜಾಯ್ನ್ ಆಗಬೇಕಂದ್ರೆ ಆ ಬ್ರಾಡ್ಕಾಸ್ಟ್ ಚಾನಲ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹೋಪ್ you everybody enjoyed the video. Thank you so much.